ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ನಡೆದಿದ್ದು ರಸ್ತೆ ಬದಿ ವ್ಯಾಪಾರಿಗಳೆಲ್ಲ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕಾರಣ ರಸ್ತೆ ಬದಿ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಲಾಗಿದೆ. 3 ದಿನದಲ್ಲಿ ಬರೋಬ್ಬರಿ 150 ಕಿಲೋಮೀಟರ್ನಷ್ಟು ತೆರವುಗೊಳಿಸುವ ಕಾರ್ಯವನ್ನ ಮಾಡಲಾಗಿದೆ. ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ? ವಾಹನ ಸವಾರರ ಕಿರಿಕಿರಿಗೆ ಪರಿಹಾರ ಸಿಗುತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಹೇಳ್ತಾ ಇರೋದು ಏನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. 3 ದಿನಗಳಲ್ಲಿ 150 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು, ಅಕ್ರಮ ಪಾರ್ಕಿಂಗ್ಗೆ ಬ್ರೇಕ್, ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ. ಪಾದಚಾರಿಗಳ ಹಾದಿ ಸುಗಮ. ಹೇಗಿತ್ತು ಆಪರೇಷನ್ ಫುಟ್ಪಾತ್? ಬೆಂಗಳೂರು ಕ್ಲೀನ್ ಸಿಟಿ, ಗ್ರೀನ್ ಸಿಟಿ, ಸೂಪರ್ ಸಿಟಿ. ಬೆಂಗಳೂರು ನಗರದಲ್ಲಿ ವಿಶಾಲವಾದ ರಸ್ತೆಗಳೂ ಇವೆ, ಒಳ್ಳೆಯ ವಾತಾವರಣವೂ ಇದೆ. ಆದರೂ ಜನರಿಗೆ ಮಾತ್ರ ಸಮಾಧಾನ ಇಲ್ಲ. ಕಾರಣ ಟ್ರಾಫಿಕ್ ಜಾಮ್. ಬೆಂಗಳೂರು ನಗರದ ಟ್ರಾಫಿಕ್ ಜಾಮ್ಗೆ ಪ್ರಮುಖ ಕಾರಣ ರಸ್ತೆ ಒತ್ತುವರಿ, ಫುಟ್ಪಾತ್ ಒತ್ತುವರಿ. ಎಷ್ಟು ಸರ್ಕಾರಗಳು ಬಂದ್ರು, ಯಾರು ಸಿಎಂ ಆದ್ರು, ಫುಟ್ಪಾತ್ ವ್ಯಾಪಾರಿಗಳ ತಂಟೆಗೆ ಮಾತ್ರ ಹೋಗ್ತಾ ಇರಲಿಲ್ಲ. ಫುಟ್ಪಾತ್ ಮೇಲಿನ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸುವ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. ಪಾದಚಾರಿಗಳ ಹಾದಿಯನ್ನ ಸುಗಮ ಮಾಡಲಾಗಿದೆ. ಫುಟ್ಪಾತ್ ತೆರವು ಅಂದ್ರೆ ಕೇವಲ ಅಂಗಡಿಗಳನ್ನ ಮಾತ್ರ ಖಾಲಿ ಮಾಡಿಸಿ ಸಣ್ಣ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸೋದಲ್ಲ. ಫುಟ್ಪಾತ್ ಮೇಲೆ ಏನೇ ಇದ್ರೂ ಅದನ್ನ ಖಾಲಿ ಮಾಡಿ ರಸ್ತೆಯನ್ನ ಕ್ಲೀನ್ ಮಾಡಲಾಗಿದೆ. ಕೆಲವು ಕಡೆ ಫುಟ್ಪಾತ್ ಮೇಲೆಯೇ ಕಟ್ಟೆಗಳು, ಅಂಗಡಿಗಳನ್ನ ಕಟ್ಟಲಾಗಿತ್ತು. ಇನ್ನು ಕೆಲ ಕಡೆ ಕಸ, ಮಣ್ಣನ್ನೆಲ್ಲ ಫುಟ್ಪಾತ್ಗೆ ಹಾಕಲಾಗಿತ್ತು. ಪ್ರಮುಖ ರಸ್ತೆಗಳಲ್ಲೇ ಕೆಲವರು ಫುಟ್ಪಾತ್ ಒತ್ತುವರಿ ಮಾಡಿ ಅಂಗಡಿಗಳನ್ನ ಇಟ್ಕೊಂಡಿದ್ರು. ಈಗ ಅದನ್ನೆಲ್ಲ ಕಿತ್ತು ಬಿಸಾಡಲಾಗಿದೆ. 3 ದಿನಗಳಿಂದ ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ಜೆಸಿಬಿಗಳು ಘರ್ಜನೆ ಮಾಡುತ್ತಾ ಇವೆ. ಯಾರೂ ವಿರೋಧ ಮಾಡಿದ್ರು, ಯಾರೂ ಅಡ್ಡ ಬಂದ್ರು, ಎಷ್ಟೇ ಗೋಳಾಡಿದ್ರು ಕ್ಯಾರೆ ಎನ್ನದೆ ಅಕ್ರಮ ಅಂಗಡಿಗಳನ್ನೆಲ್ಲ ಧ್ವಂಸ ಮಾಡುತ್ತಾ ಇವೆ. ಅಂಗಡಿಗಳನ್ನ ಮಾತ್ರ ಅಲ್ಲ, ಕಸ ಕಡ್ಡಿಗಳನ್ನೂ ತೆರವು ಮಾಡಲಾಗಿದೆ. ಕೇವಲ 3 ದಿನಗಳಲ್ಲೇ ಅರ್ಧ ಬೆಂಗಳೂರಿನ ರಸ್ತೆಗಳನ್ನ, ಫುಟ್ಪಾತ್ಗಳನ್ನ ಕ್ಲೀನ್ ಮಾಡಲಾಗಿದೆ. ಇದರಿಂದ ಪಾದಚಾರಿಗಳು, ವಾಹನ ಸವಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ರೋಡ್ ತುಂಬಾ ನೀಟ್ ಆಗಿದೆ ಸರ್. ಫುಟ್ಪಾತ್ ಜನ ಓಡಾಡಕ್ಕೆ ತುಂಬಾ ಅನುಕೂಲವಾಗಿದೆ ಸರ್. ಯಾರಿಗೂ ತೊಂದರೆ ಇಲ್ಲ. ವ್ಯಾಪಾರ ಇರೋದ್ರಿಂದ ಜನ ಮಾಡ್ತಾರೆ, ರೋಡ್ಗೆ ಬಂದ್ಬಿಡ್ತಾರೆ. ವ್ಯಾಪಾರ ಜನ ಹೋಗ್ಬರೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಹೌದು, ಜನ ಈಗ ಬರ್ತಾರೆ, ರೋಡ್ಗೆ ಓಡಾಡಬೇಕು. ಈಗ ಆರಾಮಾಗಿ ಫುಟ್ಪಾತ್ ಓಡಾಡ್ತಾರೆ ಸರ್. ಮೆಜೆಸ್ಟಿಕ್ ನಂತರ ಪ್ರಮುಖ ಏರಿಯಾಗಳ ರಸ್ತೆಗಳಲ್ಲೇ ಅರ್ಧ ರಸ್ತೆಗಳು ಮುಚ್ಚುವ ಮಟ್ಟಿಗೆ ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಲಾಗಿತ್ತು. ಫುಟ್ಪಾತ್ನಲ್ಲಿ ಅಂಗಡಿಗಳು ಇರೋದ್ರಿಂದ ಗ್ರಾಹಕರು ರಸ್ತೆಯಲ್ಲೇ ನಿಂತು ವ್ಯಾಪಾರ ಮಾಡ್ತಾ ಇದ್ರು. ಇದರಿಂದ ವಾಹನ ಸವಾರರಿಗೂ ಸಮಸ್ಯೆ ಆಗ್ತಾ ಇತ್ತು. ಟ್ರಾಫಿಕ್ ಸಮಸ್ಯೆಯೂ ಕಾಣಿಸ್ಕೊಳ್ತಾ ಇತ್ತು. ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗಿತ್ತು. ಈಗ ಎಲ್ಲೆಲ್ಲಿ ತೆರವು ಮಾಡಲಾಗಿದೆಯೋ ಅಲ್ಲಿ ಜನರು ಸರಾಗವಾಗಿ ಯಾವುದೇ ಭಯವಿಲ್ಲದೆ ಓಡಾಡ್ತಾ ಇದ್ದಾರೆ. ಪಾದಚಾರಿ ಮಾರ್ಗ ತೆರವು ಮಾಡಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಒಳ್ಳೆ ಸ್ವಾಮಿ, ಇಲ್ಲಿ ನಡೆಯೋದಕ್ಕೆ ಕಷ್ಟ ಆಗಿತ್ತು ನಮ್ಮಂತವರು. ಇನ್ನೊಂದು ಸರ್ತಿ ಬಿದ್ದೋಗ್ತಾ ಇದ್ವಿ. ಇವಾಗ ನೋಡಿ ಎಷ್ಟು ರಾಜಯೋಗ, ಅದೇನು ರಾಜ ಮಾರ್ಗ ಆ ತರ ಇದೆ. ತುಂಬಾ ಸಂತೋಷ ಸರ್ ಮಾಡಿದ್ದು. ಅದೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೆಂಗೆ ಚೀಫ್ ಮಿನಿಸ್ಟರ್ ತಾನೆ, ಅದಕ್ಕೋಸ್ಕರ ಇವೆಲ್ಲ ನೋಡಿರ್ತಾರೆ ಅವರು ಪಾಪ. ಒಳ್ಳೇದು ಮಾಡ್ತಾ ಇದ್ದಾರೆ. ನೋಡೋಣ, ದೇವರಿದ್ದಾರೆ, ಏನೇನಾಗುತ್ತೋ. ವೃದ್ಧರು, ಮಕ್ಕಳಿಗೆ ಫುಟ್ಪಾತ್ ತೆರವು ಮಾಡಿರುವುದು ಭಾರಿ ಅನುಕೂಲವಾದಂತಾಗಿದೆ. ಮುಂಚೆ ಎಲ್ಲ ಫುಟ್ಪಾತ್ ಇಲ್ಲದೆ ರಸ್ತೆಗೆ ಬಂದು ಓಡಾಡಬೇಕಿತ್ತು. ಆಗ ಗಾಡಿಗಳು ಟಚ್ ಆಗಬಹುದು, ಯಾವುದಾದ್ರೂ ಗಾಡಿ ಗುದ್ದಬಹುದು ಅನ್ನೋ ಭಯದಲ್ಲೇ ಓಡಾಡಬೇಕಿತ್ತು. ಆದರೆ ಈಗ ಆ ಭಯ ಇಲ್ಲದಂತಾಗಿದೆ. ಅದಕ್ಕೆ ಜನರು ಹರ್ಷ ವ್ಯಕ್ತಪಡಿಸಿದ್ರು. ಬೀದಿ ಬದಿ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರವಾಗಿ ಬಿಪ್ಯಾಕ್ ಸಂಸ್ಥೆ 2 ವರ್ಷಗಳ ಹಿಂದೆ ಒತ್ತುವರಿ ತೆರವಿಗೆ ಪಾಲಿಕೆಗೆ ವರದಿ ಸಲ್ಲಿಸಿತ್ತು. ವಾರ್ಷಿಕವಾಗಿ 230 ಮಂದಿ ಪಾದಚಾರಿಗಳ ಸಾವಾಗ್ತಿದೆ ಅಂತ ತಮ್ಮ ವರದಿಯಲ್ಲಿ ಹೇಳಿತ್ತು. ನಗರದಲ್ಲಿ 5,000ಕ್ಕೂ ಅಧಿಕ ರಸ್ತೆಗಳಲ್ಲಿ ಫುಟ್ಪಾತ್ ಒತ್ತುವರಿಯಾಗಿದೆ. ಇದನ್ನೂ ತೆರವು ಮಾಡಬೇಕು. ಈಗ ಒತ್ತುವರಿ ತೆರವು ಮಾಡ್ತಿರೋದು ಶ್ಲಾಘನೀಯ. ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಲಿ, ಬೇರೆ ಕಡೆ ಮಾಡಿಕೊಡಲಿ. ಫುಟ್ಪಾತ್ ಪಾದಚಾರಿಗಳಿಗೆ ಮಾತ್ರ ಸೀಮಿತವಾಗಬೇಕು ಅಂತ ಹೇಳಿತ್ತು. ಅದರಂತೆ ಈಗ ಒತ್ತುವರಿ ತೆರವು ಆಗಿದ್ದು ಬಿಪ್ಯಾಕ್ ಸಂಸ್ಥೆ ಸಂತಸ ವ್ಯಕ್ತಪಡಿಸಿದೆ. ಆಪರೇಷನ್ ಫುಟ್ಪಾತ್ನಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪಾದಚಾರಿಗಳ ಸುರಕ್ಷತೆಗೆ ಸಹಕಾರಿಯಾಗುತ್ತೆ. ಅಪಘಾತಗಳ ಸಂಖ್ಯೆಯೂ ಕಡಿಮೆಯಾಗುತ್ತೆ. ವಾಹನ ಸವಾರರಿಗೆ ಕಿರಿಕಿರಿ ತಪ್ಪುತ್ತದೆ. ಸುಗಮ ಸಂಚಾರಕ್ಕೆ ನೆರವಾಗುತ್ತದೆ. ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ. ಆಂಬ್ಯುಲೆನ್ಸ್, ಫೈರ್ ಇಂಜಿನ್ಗೆ ಹಾದಿಯಾಗುತ್ತೆ. ಹಿರಿಯರು ಮತ್ತು ಅಂಗವಿಕಲರಿಗೆ ನೆರವು. ಅದೇ ರೀತಿ ಬೆಂಗಳೂರಿನ ಸೌಂದರ್ಯ ಹೆಚ್ಚುತ್ತದೆ. ಫುಟ್ಪಾತ್ ತೆರವಿನಿಂದ ಅನುಕೂಲ ಏನೋ ಇದೆ, ಆದರೆ ಇದು ರಸ್ತೆ ಬದಿ ವ್ಯಾಪಾರ ಮಾಡೋರಿಗೆ ಹೊಟ್ಟೆ ಮೇಲೆ ಹೊಡೆದಂತಾಗುತ್ತೆ. ಎಷ್ಟೋ ವರ್ಷಗಳಿಂದ ಅವರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿಕೊಂಡು ಬಂದಿದ್ರು.
ಅದರಿಂದಲೇ ಎಷ್ಟೋ ಜನರ ಜೀವನ ನಡೆಯುತ್ತಾ ಇತ್ತು. ಈಗ ಇದ್ದಕ್ಕಿದ್ದಂತೆ ಎಲ್ಲರ ಅಂಗಡಿಗಳನ್ನ ಕಿತ್ತು ಹಾಕಿ ಅವರನ್ನ ಬೇರೆ ಕಡೆಗೆ ಓಡಿಸಲಾಗಿದೆ. ಇದರ ಬಗ್ಗೆ ಈಗ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಹಾಗಾಗಿ ಸರ್ಕಾರ ನಾವು ಯಾರನ್ನೂ ಒಕ್ಕಲೆಬ್ಬಿಸುತ್ತಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಆಪರೇಷನ್ ಫುಟ್ಪಾತ್ ಸರ್ಕಾರ ಹೇಳೋದೇನು? ಫುಟ್ಪಾತ್ ತೆರವಿಗೆ ಕೆಲವರು ಸಂತಸ ವ್ಯಕ್ತಪಡಿಸಿದ್ರೆ ಇನ್ನು ಕೆಲವರು ಇದು ಅನ್ಯಾಯ ಅಂತ ಧ್ವನಿ ಎತ್ತಿದ್ದಾರೆ. ಅದಕ್ಕೆ ಈಗ ಸರ್ಕಾರ ಕೆಲವೊಂದು ಸ್ಪಷ್ಟನೆ ಕೊಟ್ಟಿದೆ. ನಾವು ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸುತ್ತಿಲ್ಲ, ಸ್ಥಳಾಂತರ ಮಾಡುತ್ತಿದ್ದೇವೆ. ವಾರ್ಡ್ ರಸ್ತೆಗಳಿಗೆ ಬೀದಿ ಬದಿ ವ್ಯಾಪಾರಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಬೆಂಗಳೂರಿನ 20% ರಸ್ತೆಗಳಲ್ಲಿ ಮಾತ್ರ ನಿಷೇಧ ವಿಧಿಸಲಾಗಿದೆ. ಹೆಚ್ಚು ಜನದಟ್ಟಣೆ ಇರುವ ಮುಖ್ಯ ರಸ್ತೆಗಳಲ್ಲಿ ಮಾತ್ರ ತೆರವು ಮಾಡುತ್ತಿದ್ದೀವಿ. ಬೆಂಗಳೂರಿನ 80% ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ಮುಕ್ತ ಅವಕಾಶ ಇದೆ ಅಂತ ಹೇಳಿದೆ. ವ್ಯಾಪಾರ ನಿಲ್ಲಿಸಬೇಕಾಗಿಲ್ಲ. ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಹೋಗಿ ವ್ಯಾಪಾರ ಮಾಡಿಕೊಳ್ಳಿ. ಮೇನ್ ರೋಡಲ್ಲೇ ವ್ಯಾಪಾರ ಮಾಡುವುದೇನಾದರೂ ಮೂಲಭೂತ ಹಕ್ಕು ಇದೆಯಾ? ಪಕ್ಕದ ರೋಡ್ನಲ್ಲಿ ವ್ಯಾಪಾರ ಮಾಡಿದರೆ ಜೀವನ ನಡೆಯೋದಿಲ್ವಾ? ಮೇನ್ ರೋಡುಗಳಲ್ಲಿ ವ್ಯಾಪಾರ ಅಲ್ಲೇ ಎಲ್ಲ ಅಲ್ಲೇ. ಈಗ ಸುಮಾರು ಜನ ಬಿಲ್ಡಿಂಗ್ಗಳು ಅವರು ಕೂಡ ಕಟ್ಕೊಂಡಿದ್ದಾರೆ, ಎಕ್ಸ್ಟೆನ್ಷನ್ ಮಾಡಿಕೊಂಡು ಮುಂದೆ ಶೆಡ್ಗಳು ಹಾಕ್ಕೊಂಡಿದ್ದಾರೆ, ಅದನ್ನು ತೆರವು ಮಾಡ್ತಾ ಇದ್ದೇವೆ. ಕೆಲವರು ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ತೆರವು ಮಾಡೋದಕ್ಕೆ ಹೇಳಿದ್ದೇನೆ. ಇನ್ನು ಕೆಲವರು ಅಂಗಡಿಗಳಿದ್ದಾವೆ, ಅಂಗಡಿಗಳ ಮುಂದ್ಗಡೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ತೆರವು ಮಾಡ್ತಾ ಇದ್ದೇವೆ. ಅವು ಬರೀ ಏನು ಬೀದಿ ಬದಿ ವ್ಯಾಪಾರಿಗಳೇನಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಯಾರೇ ಇದ್ದರೂ ಇವತ್ತು ಕೆಲವು ತೋರಿಸಿದ್ದೇನೆ, ಅಲ್ಲಿ ಮುಂದ್ಗಡೆ ಅಂಗಡಿನೇ ಕಟ್ಕೊಂಡು ಬಂದ್ಬಿಟ್ಟವ್ರೆ, ಅದೆಲ್ಲ ತೆರವು ಮಾಡಿ ಅಂತ ಹೇಳಿದ್ದೇನೆ. ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರ ಬೇಡ, ಪಕ್ಕದ ರಸ್ತೆ ಬಳಸಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಸಣ್ಣ ವ್ಯಾಪಾರಿಗಳನ್ನ ಸರ್ಕಾರ ಟಾರ್ಗೆಟ್ ಮಾಡಿಲ್ಲ. ಪಾದಚಾರಿಗಳ ಸುರಕ್ಷತೆಯೇ ಸರ್ಕಾರದ ಆದ್ಯತೆ. ರಾಜಧಾನಿಯ ಸಮಗ್ರ ಸ್ವಚ್ಛತೆ ಆಗಬೇಕು, ಅಡೆತಡೆ ಮುಕ್ತವಾಗಬೇಕು. ಸೇಫ್ ಫುಟ್ಪಾತ್ ಅಭಿಯಾನಕ್ಕೆ ಸಹಕರಿಸಿ ಅಂತ ಸರ್ಕಾರ ಹೇಳಿದೆ. ಸದ್ಯ ಫುಟ್ಪಾತ್ ತೆರವು ಭರದಿಂದ ನಡೆದಿದ್ದು ಹೆಚ್ಚಿನ ಜನರು ಒತ್ತುವರಿ ತೆರವು ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ.